ಪಶ್ಚಿಮ ಏಷ್ಯಾ ಪ್ರದೇಶದಲ್ಲಿ ಉದ್ವಿಗ್ನತೆ ಮತ್ತಷ್ಟು ಹೆಚ್ಚಾಗಿದ್ದು, ಇರಾನ್ ಮತ್ತು ಅಮೆರಿಕ ನಡುವಿನ ಸಂಘರ್ಷ ಹೊಸ ಹಂತ ತಲುಪಿದೆ. ಕುವೈಟ್ ಹಾಗೂ ಬಹರೇನ್ನಲ್ಲಿರುವ ಅಮೆರಿಕದ ಸೇನಾ ನೆಲೆಗಳನ್ನು ಗುರಿಯಾಗಿಸಿಕೊಂಡು ಇರಾನ್ ಮಂಗಳವಾರ ರಾತ್ರಿ ಕ್ಷಿಪಣಿ ದಾಳಿ ನಡೆಸಿದೆ ಎಂದು ವರದಿಯಾಗಿದೆ. ಇರಾನ್ ತನ್ನ ಕ್ಷಿಪಣಿ ಮತ್ತು ಡ್ರೋನ್ ದಾಳಿಗಳ ಮೂಲಕ ಅಮೆರಿಕದ ಮಿಲಿಟರಿ ನೆಲೆಗಳನ್ನು ಗುರಿಯಾಗಿಸಿಕೊಂಡ ಬೆನ್ನಲ್ಲೇ ಅಮೆರಿಕವು ಪ್ರತಿ ದಾಳಿಗೆ ಮುಂದಾಗಿದೆ. ಬುಧವಾರ ಮುಂಜಾನೆ ಕೆಶ್ಮ್ ದ್ವೀಪದ ಮೇಲೆ ಸ್ವಯಂ ರಕ್ಷಣಾತ್ಮಕ ಕ್ರಮವಾಗಿ ದಾಳಿ ನಡೆಸಿರುವುದಾಗಿ ಅಮೆರಿಕ ಸೇನೆ ಘೋಷಿಸಿದೆ. ಈ ಕುರಿತು ಪ್ರಕಟಣೆ ನೀಡಿರುವ ಅಮೆರಿಕದ ಕೇಂದ್ರ ಕಮಾಂಡ್, ಕೊಲ್ಲಿಯ ಪ್ರದೇಶದಲ್ಲಿ ಇರಾನ್ ನಡೆಸಿದ ಕ್ಷಿಪಣಿ ಹಾಗೂ ಡ್ರೋನ್ ದಾಳಿಗಳನ್ನು ಯಶಸ್ವಿಯಾಗಿ ವಿಫಲಗೊಳಿಸಲಾಗಿದೆ ಎಂದು ತಿಳಿಸಿದೆ. ಇದೇ ವೇಳೆ ಬಹರೇನ್ನಲ್ಲಿರುವ ಅಮೆರಿಕದ ನೌಕಾಪಡೆಯ 5ನೇ ಫ್ಲೀಟ್ ಪ್ರಧಾನ ಕಚೇರಿ ಹಾಗೂ ಪ್ರತ್ಯೇಕ ವಾಯುನೆಲೆಯ ಮೇಲೆ ದಾಳಿ ನಡೆಸಲಾಗಿದೆ ಎಂಬ ಇರಾನ್ನ ಕ್ರಾಂತಿಕಾರಿ ಗಾರ್ಡ್ ಪಡೆಯ ಹೇಳಿಕೆಯನ್ನ ಅಮೆರಿಕ ತಳ್ಳಿಹಾಕಿದೆ. ಸೆನ್ಕಾಂ ಮಾಹಿತಿ ಪ್ರಕಾರ ಇರಾನ್ ಹಲವೆಡೆ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ಉಡಾಯಿಸಿದ್ರೂ ಅವುಗಳಲ್ಲಿ ಬಹುತೇಕವನ್ನ ವಾಯು ರಕ್ಷಣಾ ವ್ಯವಸ್ಥೆಗಳು ತಡೆದಿವೆ. ಕುವೈಟ್ ಕಡೆಗೆ ಹಾರಿಸಲಾದ 2 ಕ್ಷಿಪಣಿಗಳು ಗುರಿ ತಲುಪುವ ಮುನ್ನವೇ ಮಾರ್ಗ ಮಧ್ಯೆ ವಿಫಲಗೊಂಡಿವೆ. ಬಹರೇನ್ನತ್ತ ಉಡಾಯಿಸಲಾದ 3 ಕ್ಷಿಪಣಿಗಳನ್ನು ಅಮೆರಿಕ ಹಾಗೂ ಬಹರೇನ್ನ ವಾಯು ರಕ್ಷಣಾ ಪಡೆಗಳು ಯಶಸ್ವಿಯಾಗಿ ಹೊಡೆದುರುಳಿಸಿವೆ. ಇದಲ್ಲದೆ ಇರಾನ್ನಿಂದ ಉಡಾಯಿಸಲಾದ 3 ದಾಳಿ ಡ್ರೋನ್ಗಳನ್ನು ಅಮೆರಿಕ ಸೇನೆ ನಾಶಪಡಿಸುವುದಾಗಿ ಸೆನ್ಕಾಂ ಹೇಳಿದೆ. ಮತ್ತೊಂದೆಡೆ ತನ್ನ ವಾಯು ರಕ್ಷಣಾ ಪಡೆಗಳು ಶತ್ರುಗಳ ಕ್ಷಿಪಣಿ ಹಾಗೂ ಡ್ರೋನ್ ದಾಳಿಗಳನ್ನು ಪರಿಣಾಮಕಾರಿಯಾಗಿ ತಡೆಗಟ್ಟುತ್ತಿದೆ ಎಂದು ಇರಾನ್ ಸರ್ಕಾರವು ಹೇಳಿಕೆ ನೀಡಿದೆ. ಇರಾನ್ ಹಾಗೂ ಅಮೆರಿಕ ನಡುವಿನ ಈ ಬೆಳವಣಿಗೆಗಳು ಪಶ್ಚಿಮ ಏಷ್ಯಾ ಪ್ರದೇಶದಲ್ಲಿ ಮತ್ತಷ್ಟು ಅಸ್ಥಿರತೆಯ ಆತಂಕವನ್ನು ಹೆಚ್ಚಿಸಿದ್ದು, ಜಾಗತಿಕ ಸಮುದಾಯ ಪರಿಸ್ಥಿತಿಯನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ.